Hello guys, welcome back to the new video. ಗುರು ನನಗೆ ಗೊತ್ತು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ಹಾಕೋಕ್ಕೆ ನಾನು ತುಂಬಾ ಲೇಟ್ ಮಾಡ್ತಿದ್ದೀನಿ. ಸಾರಿ ಗುರು, ನನಗೂ ಕೂಡ ಜಾಸ್ತಿ ಟೈಮ್ ಇರಲ್ಲ. ಸೊ ಇದ್ಮೇಲೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ವಿಡಿಯೋ ಕಡೆ ಬಂದ್ಬಿಡೋಣ. ನಾನು ಇತ್ತೀಚೆಗೆ ಭಾಳ ಪ್ಲೇಯರ್ಸ್ ನೋಡ್ತಿದ್ದೀನಿ, ಅವ್ರಿಗಿರೋ ಸ್ಕಿಲ್ಲು ಕೂಡ ತುಂಬಾ ಕಡಿಮೆ ಮಾಡ್ಕೊತಿದ್ದಾರೆ. ಅಂದರೆ ಗೇಮ್ ಮಾಡೋಕ್ಕೂ ಕೂಡ ಅವ್ರಿಗೆ ತುಂಬಾ ಕಷ್ಟ ಆಗ್ತಿದೆ. ಒಂದು ಬಂದ್ಬಿಟ್ಟು ತುಂಬಾ ಪ್ಯಾನಿಕ್ ಆಗ್ತಾರೆ, ಎರಡು ಬಂದ್ಬಿಟ್ಟು ಅವ್ರಿಗೆ 1v2 ಇಲ್ಲ 1v1 ಫೈಟು ಕೂಡ ಮಾಡೋಕ್ಕೆ ತುಂಬಾ ಕಷ್ಟ ಬಿದ್ದಿ ಮಾಡ್ತಾರೆ. ಮೂರನೇದು ಬಂದ್ಬಿಟ್ಟು ಅವ್ರ ಸೆನ್ಸಿಟಿವಿಟಿ ಅನ್ನೋದು ಆ ಯೂಟ್ಯೂಬರ್ ಕೊಡ್ತಾರೆ, ಈ ಯೂಟ್ಯೂಬರ್ ಕೊಡ್ತಾರೆ, ಅದನ್ನ ಹಾಕೊತಾರೆ, ಇದನ್ನ ಹಾಕೊತಾರೆ. ಯಾವುದೇ ಥರ ನಿಮ್ಮ ಸೆನ್ಸಿಟಿವಿಟಿ ಅಲ್ಲಿ ಫಿಕ್ಸ್ ಆಗ್ತಿರಲ್ಲ. ಸೊ ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡೆ. ನಿಮ್ಮ ರಾವಣ ಇರೋ ತನಕ ಅದೆಲ್ಲ 100% ಫಿಕ್ಸ್ ಆಗೇ ಆಗುತ್ತೆ. ಸೊ ಟಿಪ್ 1 ಕಡೆ ಬಂದ್ಬಿಡೋಣ. ಓಕೆ ಗುರು, ಟಿಪ್ 1 ಬಂದ್ಬಿಟ್ಟೆ. ಇವಾಗ ಎಕ್ಸಾಂಪಲ್ಗೆ ಒಂದು ಜಿಮ್ ಅಂತ ತಗೊಳ್ಳಿ, ಅವ್ನಿಗೆ ಎಷ್ಟೇ ದೊಡ್ಡ ಟ್ರೈನರ್ ಕೂಡ ಆಗಿರಲಿ, ಸ್ಟಾರ್ಟಿಂಗು ವಾರ್ಮ್ ಅಪ್ ಮಾಡ್ತಾನೆ. ಅಥವಾ ಯಾರೇ ಒಬ್ಬ ಭಾಷಣ ಮಾಡೋರನ್ನ ತಗೊಂಡ್ಲಿ, ಸ್ಟಾರ್ಟಿಂಗು ವಾರ್ಮ್ ಅಪ್ ಮಾಡಿಲ್ಲ ಅಂದ್ರು ಯಾವುದೋ ಸ್ಕ್ರಿಪ್ಟ್ ಇಟ್ಕೊಂಡು ಹೋಗ್ತಾರೆ. ಬೇರೆದೆಲ್ಲ ಏನಕ್ಕೆ ಗುರು, ನಮ್ಮ BGMI ತೊಗೊಂಡ್ಬಿಡೋಣ. ನಾರ್ಮಲ್ ಪ್ಲೇಯರ್ ಯಾರನ್ನ ಬಂದ್ಬಿಟ್ರೆ ಡೈರೆಕ್ಟಾಗಿ ಟೂರ್ನಿಮೆಂಟ್ ಯಾರು ಹೋಗಲ್ಲ. ಅವರು ಕೂಡ ಈ ಥರ ಟ್ರೈನಿಂಗ್ ಸೆಕ್ಷನ್ ಬಂದ್ಬಿಟ್ಟು ಇಲ್ಲ ಏನನ ಒಂದು ಕ್ಲಾಸಿಕ್ ಮ್ಯಾಚ್ ಆಡ್ಬಿಟ್ಟು ಆಮೇಲೆ ಟೂರ್ನಿಮೆಂಟಿಗೆ ಹೋಗಿ ಆಡ್ತಾರೆ. ಸೊ ಅದೇ ಥರ ಗುರು, ನೀವು ಡೈರೆಕ್ಟಾಗಿ ಕ್ಲಾಸಿಕ್ ಮ್ಯಾಚ್ ಹೋಗ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಸ್ವಲ್ಪ ಟ್ರೈನಿಂಗ್ ಸೆಕ್ಷನ್ ಬನ್ನಿ, ಒಂದು ಸ್ವಲ್ಪ ನಿಮ್ಮದು ಫಿಂಗರ್ಸ್ ಇದೆಯಲ್ಲ ಅದು ಕೂಡ ಸ್ವಲ್ಪ ವಾರ್ಮ್ ಅಪ್ ಮಾಡಿಸಿ. ಅದು ಹೆಂಗೆ ಅಂದರೆ ಆಲ್ಮೋಸ್ಟ್ ಶಾರ್ಟ್ ಗನ್ನೇ ನೀವು ಈ ಪ್ಲೇಸಲ್ಲಿ ತೊಗೊಬೇಕಾಗುತ್ತೆ. ಎಷ್ಟು ಸ್ಪೀಡಾಗಿ ರೈಟು ಲೆಫ್ಟು ಹೊಡೆಯೋಕ್ಕಾಗುತ್ತೋ ಅಷ್ಟು ಬೇಗ ಹೊಡೆಯೋಕ್ಕೆ ಟ್ರೈ ಮಾಡಿ. ಆದಷ್ಟು ನಾನು ಪೀಕ್ ಮಾಡಿ ಹೊಡೆಯೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಶಾರ್ಟ್ ಗನ್ನಲ್ಲಿ ಪೀಕ್ ಮಾಡಿ ಹೊಡೆಯೋದು ಆದಷ್ಟು ಕ್ಯಾನ್ಸಲ್ ಆಗ್ತಾನೆ ಇರುತ್ತೆ. ಎನಿವೇ ಪೀಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಸೆಂಟರಾಗಿ ಯಾವುದೇ ಥರ ಬುಲೆಟ್ ಬೀಳಬಾರ್ದು. ಎಲ್ಲ ರೈಟು ಲೆಫ್ಟು ಬೀಳ್ತಾನೆ ಇರಬೇಕು. ಅಷ್ಟೇ ಗುರು, ರೈಟು ಲೆಫ್ಟು ನೀವು ರೀಲೋಡ್ ಮಾಡ್ದಂಗೆಲ್ಲ ನಾನು ಇನ್ನೂ ಸ್ಪೀಡ್ ಮಾಡಬೇಕಂತ ನೀವು ಟ್ರೈ ಮಾಡ್ತಾನೆ ಇರಬೇಕು. ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಇಲ್ಲಿ ಮೂವ್ಮೆಂಟ್ ಮಾಡಿಕೊಂಡೇ ರೈಟು ಲೆಫ್ಟ್ ಹೊಡಿಬೇಕು. ಮತ್ತು ಯಾವುದೇ ಥರ ಸೆಂಟರ್ಗೆ ಬುಲೆಟ್ ಅನ್ನೋದು ಆದಷ್ಟು ಟ್ರೈ ಮಾಡಿ ಹೊಡೆಯೋಕೆ ಹೋಗ್ಬಿಡಿ. ಏನಿವೆ ಸದ್ಯಕ್ಕೆ ಇಲ್ಲೊಂದು ಸತಿ ಆದಮೇಲೆ ಮತ್ತೆ ಸ್ವಲ್ಪ ಹಿಂದ್ಗಡೆ ಬಂದುಬಿಟ್ರೆ ಇಲ್ಲೊಂದು 5 ಗೊಂಬೆ ಇರುತ್ತೆ. ಸೊ ಇಲ್ಲಿ ಮುಂದೆ ಇರೋ ಗೊಂಬೆಗೆ ನೀವು ಹೊಡಿಬಾರ್ದು, ಜಸ್ಟ್ ಹಿಂದೆ ಕಾಣಿಸ್ತಿದ್ದಿಲ್ಲ. ಸೊ ಆ ಗೊಂಬೆಗೆ ಅದು ಬರೀ ಶಾರ್ಟ್ ಗನ್ನಲ್ಲೇ ನೀವು ಟ್ರೈ ಮಾಡಬೇಕು. ಯಾಕಂದರೆ ಗನ್ನಲ್ಲೇನೋ ಟ್ರೈ ಮಾಡಿಬಿಟ್ರೆ ನಿಮಗೆ ಅಕ್ಯುರೇಸಿ ಅನ್ನೋದು ಸ್ವಲ್ಪ ಕಡಿಮೆ ಅನ್ನೋದು ಜನ್ರೇಟ್ ಆಗ್ಬೋದು. ಅದಕ್ಕೋಸ್ಕರ ಹೇಳಿದೆ, ಸದ್ಯಕ್ಕೆ ನಿಮ್ಮ ಗೇಮ್ದು ಸ್ಪೀಡು ಇದೇ ಶಾರ್ಟ್ ಗನ್ನಲ್ಲೇ ತಿಳ್ಕೊಬೋದು. ಅದು ಹೆಂಗೆ ಅಂತ ಇವಾಗೆ ತೋರಿಸ್ತೀನಿ ಬನ್ನಿ. ಹಾಂ ಗುರು, ನೆಕ್ಸ್ಟು ಬಂದ್ಬಿಟ್ಟು ಇದು ಕೂಡ ರೈಟು ಲೆಫ್ಟ್ ಆಗಿರುತ್ತೆ. ಇದು ಕೆಳಗಡೆ ಇರೋದ್ರಿಂದ ನಿಮಗೆ ತುಂಬಾ ಈಸಿಯಾಗಿ ಹೊಡಿಬೋದು. ಮತ್ತು ಇಲ್ಲಿ ಎಷ್ಟು ಸ್ಪೀಡಾಗಿ ಹೊಡಿತೀರೋ ಅಷ್ಟು ಸ್ಪೀಡಾಗಿ ನಿಮ್ಮ ಆ್ಯಕ್ಯುರೇಸಿ ಕೂಡ ಆ ದೇವರೇ ನಿಮಗೆ ಕಳಿಸ್ಕೊಟ್ಟಿರುತ್ತೆ. ಸೊ ಯಾರು ಕೂಡ ಅದನ್ನು ವೇಸ್ಟ್ ಮಾಡ್ಕೊಂಬೇಡಿ. ನಂದು ಆ್ಯಕ್ಯುರೇಸಿ ಬಂದ್ಬಿಟ್ಟು ನೀವೇ ತಿಳ್ಕೊತಿದ್ದೀರಾ, ತುಂಬಾ ಸ್ಲೋ ಹೊಡಿತಿದ್ದೀನಿ, ಅಂದರೆ ಫಾಸ್ಟ್ ಹೊಡಿತಿದ್ದೀನಿ. ಸೊ ಅದರಲ್ಲೂ ನಿಮಗೂ ಕೂಡ ಗೊತ್ತಾಗುತ್ತೆ. ಈ 3 ಆ್ಯಕ್ಯುರೇಸಿ ನೀವು ಆಲ್ಮೋಸ್ಟ್ ವಾರ್ಮ್ ಅಪ್ ಮಾಡ್ಕೊಂಬಿಟ್ರೆ ಹೆಂಗೆ ಬೇಕಾದ್ರೂ ತಿರುಗಿಸ್ಬೋದು, ಹೆಂಗೆ ಬೇಕಾದ್ರೂ ಸ್ಕೋಪ್ ಹಾಕಿ ಬೇಗ ರಿಫ್ಲೆಕ್ಸ್ ಕೊಡ್ಬೋದು. ಇಲ್ಲಿಗೆ ನಿಮ್ಮದು ಬೆರಳು ಇರುತ್ತಲ್ಲ, ಆದರೆ 2 ಫಿಂಗರ್ ಆಡ್ತಿರೋ 4 ಫಿಂಗರ್ ಆಡ್ತಿರೋ ವಗೇರ ಅದೆಲ್ಲ ಬೇಡ. ಸೊ ಇಲ್ಲಿಗಂತೂ ವಾರ್ಮ್ ಅಪ್ ಅನ್ನೋದು ನಿಮಗೆ ಕಂಪ್ಲೀಟ್ ಆಗಿಬಿಡುತ್ತೆ. ಮತ್ತು ಭಾಳ ಜನ ಯೂಟ್ಯೂಬರು ಆ ಬೋರ್ಡಿ ಗುಡಿರಿ ಈ ಬೋರ್ಡಿ ಗುಡಿರಿ ಅಂತ ಹೇಳ್ತಾರೆ, ಬಟ್ ಅದೆಲ್ಲ ತುಂಬ ಓಲ್ಡ್ ಆಗಿಬಿಡ್ತು. ಅದರಿಂದ ನಾನೂ ಮಾಡಿದ್ದೀನಿ, ನನಗೂ ಕೂಡ ಯಾವುದೇ ಥರ ವರ್ಕ್ ಆಗಿಲ್ಲ. ಸದ್ಯಕ್ಕೆ ಇಲ್ಲಿ ವಾರ್ಮ್ ಅಪ್ ಆಗಿದ ತಕ್ಷಣವೇ ಭಾಳ ಜನ ಎಲ್ಲ ಸ್ಕಿಲ್ ಎಲ್ಲ ಇರುತ್ತೆ, ಎನಿಮಿ ಕೂಡ ಹೊಡಿಬೋದು, ಬಟ್ ಪ್ಯಾನಿಕ್ ಅನ್ನೋದು ಅವ್ರಿಗಿನ್ನ ಹೋಗ್ಸ್ಕೊಳೋಕೆ ಆಗಲ್ಲ. ಸದ್ಯಕ್ಕೆ ಒಂದು ಕ್ಲಿಪ್ ತೋರಿಸ್ಬಿಡ್ತೀನಿ, ಅದ್ರಾಗೂ ಕೂಡ ಒಂಚೂರು ತಿಳ್ಕೊಂಬಿಡಿ. ಗುರು, ಭಾಳ ಜನಕ್ಕೆ ಗೊತ್ತಿರುತ್ತೆ ನಾನು ಸೋಲೋ ಸ್ಕ್ವಾಡ್ ಆಡ್ತೀನಿ ಅಂತ. ಸದ್ಯಕ್ಕೆ ನಾನು ಕೆಳಗಡೆನೆ 4 ಸ್ಟೆಪ್ಸು ಅದು ಕರೆಕ್ಟಾಗೇ ಬರ್ತಿರುತ್ತೆ. ಒಬ್ಬಂದು ಆ ಕಡೆ ಹೋಗ್ತಾನೆ, ಈ ಕಡೆ ಅಡ್ಡಾಡ್ತಿರ್ತಾನೆ, ಬಟ್ ಯಾವುದೇ ಥರ ಫೈರು ನಾನು ತೊಗೊಳಲ್ಲ. ಸದ್ಯಕ್ಕೆ ಒಂದು ಸ್ಮೋಕ್ ತೆಗಿತೀನಿ, ಮತ್ತು ಮುಂದೆ ಇರೋ ಮನೆಗೆ ಸುಮ್ಮನೆ ಎಸಿತೀನಿ. ಯಾಕಂದರೆ ಅವ್ರಿಗೆ ಎಷ್ಟು ನಾನು ಕನ್ಫ್ಯೂಸ್ ಮಾಡ್ಸೋಕ್ಕಾಗುತ್ತೋ ಅಷ್ಟು ಕನ್ಫ್ಯೂಸು ನಾನು ಟ್ರೈ ಮಾಡ್ತೀನಿ. ಮತ್ತು ಇನ್ನೊಂದು ಸ್ಟೆಪ್ಸು ಸೀದಾ ಮೆಟ್ಲಿಂದ ಬಂದ್ಬಿಡುತ್ತೆ, ಡೈರೆಕ್ಟಾಗಿ ನುಗ್ತಾನೆ ಅಂತ ಜಂಪು ಮಾಡ್ತೀನಿ. ಇಲ್ಲಿ ನೋಡ್ತಾ ಫೈರ್ ಕೊಡೋಕೆ ಹೋಗ್ತೀನಿ, ಬಟ್ ಇನ್ನೊಬ್ಬ ಅಂತೂ ಡೈರೆಕ್ಟಾಗಿ ಬರ್ತಾನೆ. ಫಸ್ಟ್ ಇವ್ನು ನಾಕ್ ಮಾಡ್ಕೊತೀನಿ, ಸೆಕೆಂಡ್ ಡೋರ್ ಹತ್ರ ನುಗ್ತಾರೆ ಅಂತ ನನಗೂ ಗೊತ್ತು, ಇಲ್ಲೂ ಕೂಡ ನಾಕ್ ಮಾಡ್ಕೊತೀನಿ. ಇನ್ನೊಬ್ಬ ಬರ್ತಾನೆ, 2 ಗನ್ನು ಕೂಡ ಇಲ್ಲಿ ರೀಲೋಡ್ ಬರೋದ್ರಿಂದ ನಾನು ಸೀದಾ ಹೋಗ್ಬಿಟ್ಟೆ ಗೋಡೆಯಿಂದ ನಿಂತ್ಕೊತೀನಿ ರೀಲೋಡ್ ಮಾಡ್ಕೊಂಡೆ. ಇಲ್ಲೊಬ್ಬ ನಾಕು, ಇನ್ನೊಬ್ಬ ಬರ್ತಾನೆ, ಇವನು ಕೂಡ
ಆರಾಮಾಗಿ ಕ್ಲಿಯರ್ ಅಂತೂ ಮಾಡ್ಕೊತೀನಿ ಗುರು. ಅಲ್ಲಿ ಒಂದು ಚೂರು ಏನನ್ನ ಪ್ಯಾನಿಕ್ ಆಗಿಬಿಟ್ಟಿದ್ರೆ ನನಗೆ ಅಲ್ಲಿರೋ ಚಾನ್ಸ್ ಕೂಡ ನಾನು ಅಲ್ಲಿ ಯೂಸ್ ಮಾಡ್ಕೊಂಡಿದ್ನೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಸೊ ಎಷ್ಟು ಅಬ್ಸರ್ವ್ ಆಗಿ ಅಂದರೆ ಯಾವುದೇ ಥರ ಪ್ಯಾನಿಕ್ ಆಗ್ದಿರ ಆಡ್ತಿರೋ ಅವಾಗಂತೂ ನೀವು ಕ್ಲಿಯರ್ ಮೈಂಡಲ್ಲಿ ಆರಾಮಾಗಿ ಈಸಿಯಾಗಿ ಕ್ಲಚ್ ಹೊಡಿತೀರಾ. ಮತ್ತು ಆಲ್ಮೋಸ್ಟು ಫುಲ್ ಸ್ಟೆಪ್ಸ್ ಕರೆಕ್ಟಾಗಿ ನೀವು ತಿಳ್ಕೊಬೇಕು ಅಂದರೆ ಒಳ್ಳೆ ಇಯರ್ಫೋನು ಕೂಡ ಯೂಸ್ ಮಾಡಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನಾಗ ಒಂದು ಲಿಂಕ್ ಹಾಕಿರ್ತೀನಿ. ನಾನು ಯೂಸ್ ಮಾಡ್ತಿರೋ ಇಯರ್ಫೋನು ಅದು ಟೈಪ್ ಸಿ ಆಗಿದೆ ಮತ್ತು ಟೈಪ್ ಜಾಕ್ ಪಿನ್ ಕೂಡ ಹಾಕಿರ್ತೀನಿ. ಸೊ ಅದನ್ನು ಕೂಡ ಅಲ್ಲೇ ಚೆಕ್ ಮಾಡಿಕೊಂಡೆ ಅಲ್ಲಿಂದನೇ ಪರ್ಚೇಸ್ ಮಾಡಿ. ಯಾಕಂದರೆ ಭಾಳ ಐಟಮ್ಗಳು ತುಂಬಾ ಲೋಕಲ್ ಬರ್ತದೆ. ನಾನು ತೊಗೊಂಡು ಮೋಸ ಹೋಗಿ ನಂಗೆ ಇವಾಗ ಒರಿಜಿನಲ್ ಸಿಕ್ಕಿದೆ. ಸೊ ಅದಂತೂ ಇವಾಗ 1 ವರ್ಷ ಆಗಿದೆ. ಇಲ್ಲಿ ತನಕ ಯಾವುದೇ ಥರ ಪ್ರಾಬ್ಲಮ್ ಬರ್ತಿಲ್ಲ. ಇವಾಗ ಲಾಸ್ಟ್ ಟಿಪ್ ಕಡೆ ಬಂದ್ಬಿಡೋಣ. ಅದು ನಿಮ್ಮ ಸೆನ್ಸಿಟಿವಿಟಿ. ಭಾಳ ಜನ ಒಂದೊಂದು ಯೂಟ್ಯೂಬರ್ಸ್ಗೆ ಅಡಿಕ್ಟೇ ಆಗಿಬಿಟ್ಟಿರ್ತಾರೆ. ಅಂದರೆ ಅವ್ರ ಸೆನ್ಸಿಟಿವಿಟಿನೇ ತೊಗೊಬೇಕು, ನಾವು ಅವ್ರ ಥರನೇ ಆಗಬೇಕು ಅಂತ. ಬಟ್ ನಾನು ಆಲ್ಮೋಸ್ಟ್ ಸಜೆಸ್ಟೇ ಮಾಡ್ತೀನಿ ನೀವು ಓನ್ ಸೆನ್ಸಿಟಿವಿಟಿ ಇಟ್ಕೊಳ್ಳಿ ಅಂತ. ಬಟ್ ಅದನ್ನು ಇಟ್ಕೊಳಕ್ಕೆ ನಿಮಗೆ ನನಗೆ ಗೊತ್ತು ತುಂಬಾ ಕಷ್ಟ ಆಗುತ್ತೆ ಅಂತ. ಸೊ ಇವಾಗ ಚಾಟ್ GPT ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದರಿಂದ ಸೆನ್ಸಿಟಿವಿಟಿನೂ ಇಟ್ಕೊಬೋದು. ಅಂದರೆ ಆಲ್ಮೋಸ್ಟು ಯಾರಿಗೂ ಗೊತ್ತಿರಲ್ಲ, ಪರವಾಗಿಲ್ಲ, ಅದು ನಾನೇ ತೋರಿಸ್ಕೊಟ್ಬಿಡ್ತೀನಿ. ಈ ಚಾಟ್ GPT ಓಪನ್ ಮಾಡಿದ ತಕ್ಷಣ ನಾನಂತೂ ಆಲ್ರೆಡಿ ಪ್ರಾಂಪ್ಟ್ ರೆಡಿ ಇಟ್ಕೊಂಡಿದ್ದೆ. ಸೊ ಅಪ್ಲೋಡ್ ಮಾಡಿದೆ, ಸೆಂಡ್ ಮಾಡಿದೆ. ಸೊ ಯಾವ ಡಿವೈಸು, ಎಷ್ಟು FPS ಮತ್ತು ಎಷ್ಟು ಫಿಂಗರಾಗಿ ಆಡ್ತೀವಿ ಅನ್ನೋದು ಅಲ್ಲಿ ಟೈಪ್ ಮಾಡಿ ಹಾಕ್ಬೇಕಾಗುತ್ತೆ. ನೀವು ಭಾಳ ತಲೆ ಕೆಡಿಸ್ಕೊಂಬಿಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಅಲ್ಲಿಂದ ಕಾಪಿ ಮಾಡಿಕೊಂಡೆ ನೀವು ಯಾವ ಡಿವೈಸು ಮತ್ತು ವಗೇರ ಅಂತ ಅಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಬಿಡಿ. ಯಾಕಂದರೆ ನಾನು ನಿಮ್ಗೆ ಈಸಿ ಆಗಲಿ ಅಂತಲೇ ಟೈಪ್ ಮಾಡಿ ಹಾಕಿದ್ದೇನೆ. ಮತ್ತು ಇಲ್ಲಿ ಹಾಕಿದ ತಕ್ಷಣ ನಿಮ್ಗೆ ಎಷ್ಟೆಷ್ಟು ಇಟ್ಕೊಬೇಕು ಪರ್ಸೆಂಟೇಜು ಅದು ಇದು ವಗೇರ ಅಂತ ಬರುತ್ತೆ. ನೀವು ಇಟ್ಕೊಂಡು ಒಂದು ಸತಿ ಟ್ರೈ ಮಾಡಿ. ನಾನು ಕೂಡ 2-3 ಸತಿ ಟ್ರೈ ಮಾಡಿದೆ, ತುಂಬಾ ಇಷ್ಟ ಆಗೋಯ್ತು. ನಾನು ಕೂಡ ಆಲ್ಮೋಸ್ಟ್ ಇವಾಗ ಯೂಸ್ ಮಾಡ್ತಿರೋದು ಅದು ಚಾಟ್ GPT ಇಂದನೇ. ಅದು ನಾನು ಡಿವೈಸ್ ನೇಮ್ ಎಲ್ಲ ಹಾಕಿ. ಎನಿವೆ ವಿಡಿಯೋ ಅಂತೂ ಇಲ್ಲಿ ಮುಗಿಸೋ ಟೈಮ್ ಬಂತು. ತುಂಬಾ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅನ್ಕೊತೀನಿ. ಯಾರೆಲ್ಲ ಲೈಕ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. 100% ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಬೇರೆ ಯಾವ ಥರ ವಿಡಿಯೋ ಬೇಕು ಅಂತ ನೀವು ಕಾಮೆಂಟ್ ಸೆಕ್ಷನ್ ಪಿನ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ಥರ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್, ಟೇಕ್ ಕೇರ್ ಗಾಯ್ಸ್.